ಹಾಯ್ ಹೆಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಐ ಹೋಪ್ ಆರಾಮದಿರಿ ಅನ್ಕೋತೀನಿ. ನಾವು ಆರಾಮದೀವ್ರಿ. ಇವತ್ತಿನ ವ್ಲಾಗ್ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಾಕತ್ತೀನಿ ರೀ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದ್ರೆ ಶ್ರಾವಣ ಮಾಸದ ಮೊದಲ ಶುಕ್ರ ಗೌರಿ ಪೂಜೆ ರೀ. ಅದಕ್ಕೆ ಇವತ್ತು ಬೆಳಗ್ಗೆನ ಬೇಗ ಎದ್ದು ಕಸ ಎಲ್ಲ ಹೊಡೆದು ಕಲ್ವರ್ಸಿ ಆಮೇಲೆ ಬೆಳಗ್ಗೆ ಬೇಗ ಸ್ನಾನ ಮಾಡಿಕೊಂಡು ಒಳಗಿನ ಪೂಜೆಯನ್ನು ಮಾಡಿದ್ರಾಯ್ತು ಅಂಥೇಳಿ ಪೂಜೆನ ಮಾಡಿ ಮುಗಿಸಿದೆ ರೀ. ಪೂಜೆ ಮಾಡಿದಾದ್ಮೇಲೆ ಶುಕ್ರ ಗೌರಿ ಪೂಜೆಗಂಥೇಳಿ ನಾವು ಎಡೆ ಎಲ್ಲ ಮಾಡ್ಬೇಕಲ್ರಿ. ಎಡೆ ಮಾಡೋಕ್ಕಂಥೇಳಿ ನಾವು ಸ್ವೀಟ್ ಮಾಡಬೇಕು, ಕಡುಬು ಅಥವಾ ಹೋಳಿಗೆಯನ್ನು ಮಾಡ್ಬೇಕ್ರಿ. ಹಾಗಾಗಿ ಫಸ್ಟ್ ಅಡುಗೆದೆಲ್ಲ ಮುಗಿಸ್ಕೊಂಡು ಆಮೇಲೆ ಹೊರಗೆ ಹಾಲೊಳಗೆ ರೀ ನಾವು ಶುಕ್ರ ಗೌರಿ ಪೂಜೆಯನ್ನು ಮಾಡ್ತೇವೆ. ಹಾಗಾಗಿ ಫಸ್ಟ್ ಅಡುಗೆದು ಮುಗಿಸ್ಕೊಳ್ಳೋಣ ಅಂಥೇಳಿ ಬ್ಯಾಳಿಗೆಲ್ಲ ಕುದಿಯಾಕಿಟ್ಟಿದ್ವಿ. ಅದ್ರ ಜೊತೆಗೇನೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ರಾತಂಥೇಳಿ ನಾಷ್ಟಕ್ಕೆ ಉಪ್ಪಿಟ್ಟು ಸಹಿತ ರೆಡಿ ಮಾಡ್ಕೊಂಡಿವ್ರಿ. ನಾಷ್ಟ ಎಲ್ಲ ಮುಗಿಸಿ ಎಡಿಗೆ ಅಂಥೇಳಿ ಎಲ್ಲ ಪಲ್ಯ ಅನ್ನ ಅದು ಎಲ್ಲ ಮಾಡ್ಕೊಂಡ್ವಿ. ಕಡುಬು ಆಮೇಲೆ ಮಾಡಿದ್ರಾತಂಥೇಳಿ ಕಡುಬಿಂದಷ್ಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ ರೀ. ಇಲ್ಲಿ ಹಾಲೊಳಗೆ ಶುಕ್ರ ಗೌರಿ ಪೂಜೆಗೆ ರೆಡಿ ಮಾಡ್ಕೊಂಡ್ರಾತಂಥೇಳಿ ನಮ್ಮ ಅತ್ತೆಯವರು, ನಮ್ಮ ಮಾವರು, ನಾನು ಸೇರಿ ಟೇಬಲೆಲ್ಲ ಹಾಕಿ ಸ್ವಲ್ಪ ಡೆಕೋರೇಷನಿಗೆ ಮಾಡ್ಕೊಂಡ್ರಾತಂಥೇಳಿ ಅಲ್ಲೆಲ್ಲ ನಾವು ರೆಡಿ ಮಾಡ್ಕೊಳಕತ್ತಿದ್ವಿ ರೀ. ಆಷಾಢ ಮುಗಿದು ಶ್ರಾವಣ ಬಂತಪ್ಪ ಅಂತಂದ್ರೆ ಹೆಣ್ಮಕ್ಳಿಗೆ ಎಲ್ಲಿಲ್ಲದ ಖುಷಿ ಯಾಕಪ್ಪ ಅಂತಂದ್ರೆ ಅವ್ರ ಹಬ್ಬಗಳು ಆರಂಭವಾಗೋದು ಏನಪ್ಪ ಅಂತಂದ್ರೆ ಶ್ರಾವಣ ಮಾಸದಿಂದ ರೀ. ಈ ಶ್ರಾವಣ ಮಾಸದೊಳಗೆ ಹಬ್ಬಗಳು ಸ್ಟಾರ್ಟ್ ಆದವಪ್ಪ ಅಂತಂದ್ರೆ ಕಾರ್ತಿಕದವರೆಗೂ ಅಂದ್ರೆ ದೀಪಾವಳಿವರೆಗೂ ಸಹಿತ ಹೆಣ್ಮಕ್ಳಿಗೆ ಹಬ್ಬಗಳ ಸುರಿಮಳೆ. ಈ ಹಬ್ಬಗಳ ದಿನದಂದು ಏನಪ್ಪ ಅಂತಂದ್ರೆ ಹೆಣ್ಮಕ್ಳು ಎಷ್ಟು ಕೆಲಸ ಮಾಡ್ತಾರಪ್ಪ ಅಂತಂದ್ರೆ ಅದು ಮಾಡೋರಿಗೆ ಗೊತ್ತು. ಅದನ್ನು ಮಾಡಿ ಅಷ್ಟು ಸುಸ್ತಾಗಿದ್ರು ಸಹಿತ ಆ ಹಬ್ಬಕ್ಕೆ ರೆಡಿ ಆಗ್ತಾರಲ್ರಿ. ರೆಡಿಯಾಗಿ ಯಾರಾದರೂ ನೀವು ಚಂದ ಕಾಣ್ಸಾಕತ್ತೀರಪ್ಪ ಇವತ್ತು ಅಂತಂದ್ರೆ ಬೆಳಗ್ಗೆ ಎಷ್ಟು ಕೆಲಸ ಮಾಡಿದ್ರು ಸಹಿತ ಯಾರಾದರೂ ಹೊಗಳಿದ್ರೆ ಆಯ್ತು, ಆ ಸುಸ್ತು ಆ ದಣಿವು ಎಲ್ಲನೂ ಸಹಿತ ಹೆಣ್ಮಕ್ಳು ಮರ್ತು ಬಿಡ್ತಾರ್ರಿ. ಹಾಗಾಗಿ ಹಬ್ಬದ ಸಂಬಂಧ ಖುಷಿಯಿಂದ ಓಡಾಡ್ತಾರೆ. ಹಂಗೆ ಹಬ್ಬನೂ ಸಹಿತ ಫ್ಯಾಮ್ಲಿ ಜೊತೆ ಆಚರಣೆನೂ ಸಹಿತ ಮಾಡ್ತಾರೆ. ಈ ಶ್ರಾವಣ ಮಾಸದ ಮೊದಲ ಪೂಜೆ ಅಂತಂದ್ರೆ ಶುಕ್ರ ಗೌರಿ ಪೂಜೆ ರೀ. ಈ ಶುಕ್ರ ಗೌರಿ ಪೂಜೆಯನ್ನು ನಮ್ಮ ಅತ್ತೆಯವರು 40 ವರ್ಷಗಳಿಂದ ಆಚರಣೆ ಮಾಡ್ಕೊತ ಬಂದಾರಂತ. ಈಗ ನಾನು ಬಂದು 5 ವರ್ಷ ಆಯ್ತು ಅದನ್ನು ನಾನು ಕಂಟಿನ್ಯೂ ಮಾಡ್ಕೊತ ಹೊಂಟೇನಿ ರೀ. ಈ ಶುಕ್ರ ಗೌರಿ ಪೂಜೆ ದಿನ ಏನಪ್ಪ ಅಂತಂದ್ರೆ ಬೆಳಗ್ಗೆ ಎಲ್ಲ ಪೂಜೆ ಆಗುತ್ತೆ. ಸಾಯಂಕಾಲ ಮತ್ತು ರೆಡಿಯಾಗಿ ಮನೆಗೆ ಹೋಗಿ ಉಡಿ ತುಂಬಿಸ್ಕೊಳಕ್ಕೆ ಬರ್ರಿ ನಮ್ಮ ಮನೆಗೆ ಅಂಥೇಳಿ ಕರೆಯೋದಾತು. ನಾವು ಅವ್ರ ಮನೆಗೆ ಹೋಗಿ ಉಡಿ ತುಂಬಿಸ್ಕೊಳ್ಳೋದಾತು. ಒಂಥರ ಖುಷಿ. ಈ ಹಬ್ಬಗಳನ್ನು ಎಷ್ಟು ಚಂದ ಆಚರಣೆ ಮಾಡ್ತಾರಪ್ಪ ಅಂತಂದ್ರೆ ಈ ಹಬ್ಬಗಳು ಇರೋದೇ ಹೆಣ್ಮಕ್ಳಿಗೋಸ್ಕರ ಏನೋ ಅಂತ ಅನಿಸುತ್ತೆ. ಈ ಶುಕ್ರ ಗೌರಿದ ಮೊದಲನೇ ವಾರ ಏನಪ್ಪ ಅಂತಂದ್ರೆ ನಾವು ಬ್ಲೌಸ್ ಪೀಸ್ನ ಏನಪ್ಪ ಅಂತಂದ್ರೆ ದೇವಿಗೆ ಏರಿಸ್ತೇವೆ ರೀ. ಅಂದರೆ 2ನೇ ವಾರ ವರಮಹಾಲಕ್ಷ್ಮಿ ಇರುತ್ತಲ್ಲ ಆವಾಗ ನಾವು ಸೀರೆಯನ್ನು ಉಡಿಸ್ತೇವೆ ರೀ. ಈಗ ಹಂಗೆ ಬ್ಲೌಸ್ ಪೀಸ್ ಇಟ್ಟು ಆಮೇಲೆ ರೆಡಿ ಮಾಡಿ ಶುಕ್ರ ಗೌರಿ ಪೂಜೆಯನ್ನು ಆಚರಣೆ ಮಾಡ್ತೇವೆ ರೀ. ಈ ಶುಕ್ರ ಗೌರಿ ಪೂಜೆ ದಿನ ನಾವೆಷ್ಟು ರೆಡಿ ಆಕ್ಕೇವಿ ಅನ್ನೋದಕ್ಕಿಂತ ನಾವು ಮಾಡ್ತಕ್ಕಂತಹ ಶುಕ್ರ ಗೌರಿ ಪೂಜೆ ಎಷ್ಟು ಚಂದ ಕಾಣಿಸ್ತೈತಿ ಅನ್ನೋದು ಭಾಳ ಮುಖ್ಯ ರೀ. ಹಾಗಾಗಿ ನಮಗಿಂತ ನಾವೇನು ಮಾಡ್ತೇವಪ್ಪ ಅಂತಂದ್ರೆ ಶುಕ್ರ ಗೌರಿಯನ್ನು ಚೆಂದಾಗಿ ರೆಡಿ ಮಾಡ್ತೇವೆ ರೀ. ಅಂದರೆ ನಮ್ಮಲ್ಲಿ ಇರ್ತಕ್ಕಂತಹ ಎಲ್ಲ ಸರಗಳನ್ನು ಹಾಕಿ ಹೂವುಗಳನ್ನು ಹಾಕಿ ಅಲಂಕಾರ ಮಾಡಿ ಚಂದವಾಗಿ ಸಿಂಗಾರ ಮಾಡ್ತೇವೆ ರೀ. ಅದಾದಮೇಲೆ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ ರೀ. ಹಂಗಾರೆ ಎಡೆಗೆ ಕಡುಬೊಂದು ಮಾಡಿದ್ರೆ ಮುಗಿಯುತ್ತೆ ನಮ್ಮ ಕೆಲಸ ಅಂಥೇಳಿ ಅಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಬಂದ್ವಿ. ಇವಾಗ ಕಡುಬು ಮಾಡಿದ್ರಾತಂಥೇಳಿ ನಮ್ಮ ಅತ್ತೆಯವ್ರ ಕಡುಬಿಗೆ ಲಟ್ಟಿಸಿ ಮತ್ತು ತುಂಬಿ ಕೊಡಾಕತ್ತಿದ್ರು. ನಾನು ಒಂದು ಸ್ವಲ್ಪ ಕಡುಬನ್ನು ಕರದ್ನಿ ರೀ. ಅಂದ್ರೆ ಕಡುಬು ಕರೆದಾದ್ಮೇಲೆ ಒಂದಿಷ್ಟು ಹಪ್ಪಳ ಮತ್ತು ಮೆಣಸಿನ್ಕಾಯಿ ಎಡೆಗೆ ಬೇಕಲ್ರಿ. ಹಾಗಾಗಿ ಶಾಂಡ್ಗೆ ಮೆಣಸಿನ್ಕಾಯಿ ಹಪ್ಪಳನೂ ಸಹಿತ ಅದ್ರ ಜೊತೆಗೆ ಕರೆದೆ ರೀ. ಕರಿಯೋದೂ ಎಲ್ಲ ಮುಗೀತು, ಕಡುಬಿಂದು ಮುಗೀತು ರೀ. ಹಾಗಾಗಿ ಒಳಗೆಲ್ಲ ಎಡೆ ಹಿಡಿದು ಅಂದ್ರೆ ಒಳಗೆ ದೇವ್ರಿಗೆ ಒಂದು ಎಡೆ ಮಾಡ್ತೇವೆ ರೀ. ಒಂದು ಶುಕ್ರ ಗೌರಿಗೆ ಒಂದು ಎಡೆಯನ್ನು ಮಾಡ್ತೇವೆ. ಶುಕ್ರ ಗೌರಿ ಮುಂದೆ ಸಮಯವನ್ನೆಲ್ಲ ಇಟ್ಟಿರ್ತೇವಲ್ಲ, ದೀಪ ಎಲ್ಲ ಹಚ್ಕೊಂಡು ಆರತಿ ಅದನ್ನೆಲ್ಲ ಹಚ್ಚಿಟ್ವಿ ರೀ. ಹಚ್ಚಿ
ಪೂಜೆನೂ ಮುಗೀತ್ರಿ. ಅಷ್ಟೊತ್ತಿಗೆ ಸೌಭಾಗ್ಯನೂ ಬಂದ್ಲು ನಮ್ಮ ಮನೆಗೆ. ನಮ್ಮ ಅತ್ತೆಯವರು ಬರ್ರಿ ಇಬ್ರಿಗೂ ಉಡಿ ತುಂಬ್ತೇನೆ ಅಂಥೇಳಿ ಸೌಭಾಗ್ಯಾಗ ಮತ್ತು ನನಗೆ ಇಬ್ರಿಗೂ ಸೇರಿ ಉಡಿ ತುಂಬಿದ್ರಿ. ಅಂದ್ರೆ ಫಸ್ಟ್ ಮನೆಯೊಳಗೆ ಉಡಿ ತುಂಬಿಸ್ಕೋಬೇಕಲ್ಲ, ಹಾಗಾಗಿ ಇಬ್ರಿಗೂ ಸಹಿತ ಉಡಿಯನ್ನು ತುಂಬಿದ್ರು. ಇದು ಉಡಿ ತುಂಬಿಸ್ಕೊಳ್ಳೋದಾದ್ಮೇಲೆ ಮತ್ತು ಲಕ್ಷ್ಮಿಗೆ ನಾವು ಏನು ಮಾಡಿದ್ವಿಪ್ಪ ಅಂತಂದ್ರೆ ಕುಂಕುಮ ಹಚ್ಚಿ ಆರತಿಯನ್ನು ಮಾಡಿದ್ವಿ ರೀ. ನೋಡ್ರಿ ನಮ್ಮ ಶುಕ್ರ ಗೌರಿ ಪೂಜೆ ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಮಾಡಿರಿ. ನಿಮ್ಮ ಮನೆಯೊಳಗೆ ಯಾವ ರೀತಿ ಶುಕ್ರ ಗೌರಿ ಹಬ್ಬ ಆಚರಣೆ ಮಾಡಿದ್ರಿ ಅಂಥೇಳಿ ಕಮೆಂಟ್ ಹಾಕ್ರಿ. ಸಾಯಂಕಾಲ ಆಯ್ತು ರೀ. ಹಂಗಾರೆ ರೆಡಿ ಆದ್ರಾತು, ಇನ್ನು ಉಡಿ ತುಂಬಕ್ಕೆ ಕರ್ಯಾಕೆ ಹೋಗೋದಿತ್ತು. ಹಾಗಾಗಿ ರೆಡಿ ಆದ್ರಾತು ಅಂಥೇಳಿ ರೆಡಿಯಾಗಿ ಬಂದೆ ರೀ. ಸೀರೆ ಉಟ್ಕೊಂಡು ರೆಡಿ ಆಗೀನಿ. ನೋಡ್ರಿ ಹೆಂಗಾಗೈತೆ ಸೀರೆ ಅಂತ ಹೇಳ್ರಿ. ಈಗ ಉಡಿ ತುಂಬಿಸ್ಕೊಳಕ್ಕೆ ಹೋದ್ರಾತ. ಅಷ್ಟರೊಳಗೆ ನಮ್ಮ ಅತ್ತೆಯವ್ರಿಗೆ ಸ್ವಲ್ಪ ಚಹಾ ಮಾಡಿಕೊಟ್ಟು ಹೋದ್ರಾತ ಅಂಥೇಳಿ ಎಲ್ಲಾರನ್ನೂ ಉಡಿ ತುಂಬಿಸ್ಕೊಳಕ್ಕೆ ಕರೆದು ಬಂದೆ ರೀ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇದ್ದರೆ ನಾನು ಇನ್ನಷ್ಟು ಹೊಸ ವಿಡಿಯೋಗಳನ್ನು ತಗೊಂಬರ್ತೀನಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.